ದಾವಣಗೆರೆ ಹೊರವಲಯದ ಬಾಪೂಜಿ ವಿದ್ಯಾಸಂಸ್ಥೆಯ ಶ್ರೀಮತಿ ಪಾರ್ವತಮ್ಮ ಶಾಮನೂರು ಶಿವಶಂಕರಪ್ಪ ಆಂಗ್ಲ ಮಾಧ್ಯಮ ವಸತಿಯುತ ಶಾಲೆ ಶಿವಗಂಗೋತ್ರಿ ತೋಳುಹುಣಸೆಯಲ್ಲಿ ನವೆಂಬರ್ 8ರಂದು ಸಾಂಸ್ಕೃತಿಕ ಸಂಭ್ರಮ 2025 ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಕನ್ನಡ ಉಪನ್ಯಾಸಕ ಶಂಕರ್ ನಿಶ್ವಿ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳಲ್ಲಿರುವ ಸೂಕ್ತ ಪ್ರತಿಭೆಯನ್ನು ಅನಾವರಣಗೊಳಿಸುವ ನಿಟ್ಟಿನಲ್ಲಿ ಹಾಗೂ ಭಾರತೀಯ ಸಂಸ್ಕೃತಿ ಪರಂಪರೆಯನ್ನು ಉತ್ತೇಜನಗೊಳಿಸುವ ಉದ್ದೇಶದಿಂದ ಸಾಂಸ್ಕೃತಿಕ ಸಂಭ್ರಮ 2025 ಹಮ್ಮಿಕೊಳ್ಳಲಾಗಿದೆ. ಸಂಗೀತ, ನೃತ್ಯ, ನಾಟಕ, ಚಿತ್ರಕಲೆ, ಛಾಯಾಗ್ರಹಣ, ಸಾಹಿತ್ಯ, ರಂಗೋಲಿ ಸೇರಿದಂತೆ ವಿವಿಧ ಕಲೆಗಳ ಸ್ಪರ್ಧೆಗಳನ್ನು 6 ವೇದಿಕೆಗಳಲ್ಲಿ 50ಕ್ಕೂ ಹೆಚ್ಚು ಕಲೆಗಳ ಪ್ರಕಾರಗಳು, ಸಾಹಿತ್ಯಿಕ ವಿಚಾರಗಳು ಅನಾವರಣಗೊಳ್ಳಲಿವೆ ಎಂದರು. ಇನ್ನು ಈ ಕಾರ್ಯಕ್ರಮಕ್ಕೆ ವಿವಿಧ ಜಿಲ್ಲೆಯ ಸುಮಾರು 3,000 ವಿದ್ಯಾರ್ಥಿಗಳು ಭಾಗವಹಿಸಲಿದ್ದು, ವಿಜೇತರಿಗೆ ಪ್ರಶಸ್ತಿ ಪತ್ರ ಹಾಗೂ ನಗದು ಬಹುಮಾನ ನೀಡಲಾಗುವುದು. ಕಾರ್ಯಕ್ರಮಕ್ಕೆ ನಟಿ ಅರ್ಚನಾ ಜೋಯಿಸಾ ಆಗಮಿಸಲಿದ್ದು, ಶಾಲೆಯ ಅಧ್ಯಕ್ಷ ಎಸ್ ಗಣೇಶ್ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಉಪ ಪ್ರಾಂಶುಪಾಲ ಎಚ್.ಜಿ. ಉಮಾಪತಿ, ವಿದ್ಯಾರ್ಥಿಗಳಾದ ಸಂಪತ್ ಕುಮಾರ್, ಗೌತಮ್, ಅನೀಶ್ ಗೌಡ ಇದ್ದರು. ಸಂಭ್ರಮ ಅಂತಂದು 2018ರಿಂದನೂ ಈ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾ ಇದ್ದೇವೆ. ಕೊರೋನಾ ಟೈಮ್ನಲ್ಲಿ ಆಯೋಜಿಸಿರಲಿಲ್ಲ. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಉದ್ದೇಶ ಏನು ಅಂತಂದರೆ, ಮಕ್ಕಳಲ್ಲಿರುವಂಥ ಸೂಕ್ತ ಪ್ರತಿಭೆಯನ್ನು ಅನಾವರಣಗೊಳಿಸಲಿಕ್ಕೆ ಹಾಗೆಯೇ ನಮ್ಮ ಭಾರತೀಯ ಸಂಸ್ಕೃತಿ ಪರಂಪರೆಯನ್ನು ಉಳಿಸ್ಲಿಕ್ಕೆ, ಬೆಳೆಸಲಿಕ್ಕೆ, ಉತ್ತೇಜನ ಕೊಡಲಿಕ್ಕೆ ಅಂತಂದು ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದ ರೂವಾರಿಗಳು ಅಂತಂದರೆ ನಮ್ಮ ಶಾಲೆಯ ಮುಖ್ಯಸ್ಥರಾದಂಥ ಮಂಜುನಾಥ ರಂಗರಾಜು ಮುಖ್ಯಸ್ಥರು, ಅವರು ಶಾಲೆಯ ಮುಖ್ಯಸ್ಥರು. ಇವರು ಈ ಕಾರ್ಯಕ್ರಮವನ್ನು ಬಹಳ ಅದ್ಧೂರಿಯಾಗಿ ಪ್ರತಿ ವರ್ಷ ನಡೆಸ್ಕೊಂಡು ಬರ್ತಾ ಇದ್ದೇವೆ. ಈ ಮುಖ್ಯ ಉದ್ದೇಶ, ಇದರಲ್ಲಿ ಚಿತ್ರಕಲೆ, ಸಂಗೀತ, ನಾಟಕ, ನೃತ್ಯ ಹಾಗೆಯೇ ಸಾಹಿತ್ಯಿಕ ಚಟುವಟಿಕೆಗಳು ಸಹ ಇದೆ. ಒಟ್ಟು 50 ಇವೆಂಟ್ಗಳಿದೆ. ಹಾಗೆಯೇ ಇಲ್ಲಿ ನಮ್ಮ ರಾಜ್ಯದ ಸುಮಾರು 25 ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಭಾಗವಹಿಸ್ತಾ ಇದ್ದಾರೆ. 6ರಿಂದ 12 ವರ್ಷದ ಮಕ್ಕಳು ಭಾಗವಹಿಸ್ತಾ ಇದ್ದಾರೆ. ಸ್ಪರ್ಧೆ ಉಚಿತ. 6ರಿಂದ 8ನೇ ಕ್ಲಾಸ್ ಮಕ್ಕಳು ಜೂನಿಯರ್ ಸರ್, 9ರಿಂದ 12ನೇ ತರಗತಿ ಮಕ್ಕಳು ಅಂದರೆ 9 and 10 ಮತ್ತು PUC ಅವರು ಸೀನಿಯರ್ ಕ್ಯಾಟಗರಿ. 2 ಕ್ಯಾಟಗರೀಸ್ ಇದೆ. 2 ಕ್ಯಾಟಗರಿಗೂ ಉಚಿತ ಪ್ರವೇಶ ಸರ್, ಯಾವುದೇ ಥರದ ಎಂಟ್ರಿ ಚಾರ್ಜಸ್ ಇಲ್ಲ ಇಲ್ಲಿ. ಆದರೆ ಅಟ್ರ್ಯಾಕ್ಟಿವ್ ಕ್ಯಾಶ್ ಪ್ರೈಸಸ್ ಇದೆ. ಫ್ಯಾಷನ್ ಶೋ ಅಂತ ಇದೆ, ಅದರಲ್ಲಿ ವಿಜೇತರಿಗೆ 10,000 ರೂಪೀಸ್ ಕ್ಯಾಶ್ ಪ್ರೈಸ್ ಇರುತ್ತೆ. ಒಂದೇ ದಿವಸದಲ್ಲಿ 6 ಸಮಾನಾಂತರ ವೇದಿಕೆಗಳಲ್ಲಿ ಈ ಕಾರ್ಯಕ್ರಮಗಳು ನಡೀತಾವೆ ಸರ್. ಸಂಜೆ ಅನ್ನೋದಕ್ಕೆ ಕನ್ಕ್ಲೂಡ್ ಆಗಿ 8 ಅನ್ನೋದಕ್ಕೆ ಇವೆಂಟ್ಸ್ ಮುಗಿದೋಗುತ್ತೆ. ಎಲ್ಲ ಕೊಟ್ಟಿದ್ದೀವಿ, ಎಲ್ಲದಿದೆ. ಸುತ್ತಮುತ್ತಲಿನ 4-5 ಡಿಸ್ಟಿಕ್ಗಳಿಂದ ಬರ್ತಾರೆ ವಿದ್ಯಾರ್ಥಿಗಳು. ಪ್ರತಿ ವರ್ಷ ನಡ್ಸ್ಕೊಂಡು ಬರ್ತಿದ್ದೀವಿ.